ಕೈನ ನಾವು ನೋಡಲ್ಲ. ಯಾಕಂದರೆ ಗೆರೆಗಳು ಅಳಿಸ್ತವೆ ಮತ್ತು ಹುಟ್ಟುತ್ತವೆ. ಚಿಕ್ಕ ಮಕ್ಕಳದಾದರೆ ಹುಟ್ಟುತ್ತಾ ಇರುತ್ತೆ, ದೊಡ್ಡವ್ರದ್ದಾದರೆ ಅಳಿಸ್ತಾ ಹೋಗುತ್ತೆ. ಇವರು ನೋಡಿ, ಇವರು ಬಹಳಷ್ಟು ಜೀವನದಲ್ಲಿ ಏರುಪೇರುಗಳನ್ನ ಕಂಡಿರೋರು, ಡಜನ್ಗಟ್ಟಲೆ ಮಕ್ಕಳನ್ನ ಹೆತ್ತಿರೋರು. ಹಾಗೆಯೇ ಪತಿಯ ಅಕಾಲಿಕ ಮರಣದಿಂದಾಗಿ ಇವರು ಮಕ್ಕಳನ್ನೆಲ್ಲ ಸಾಕಿ ಸಲಹಿ ದೊಡ್ಡವ್ರನ್ನಾಗಿ ಮಾಡಿ ಆಸ್ತಿ ಬೆಳೆಸಿ ಬಹಳಷ್ಟು ಶ್ರಮಪಟ್ಟಂಥ ಹೆಣ್ಮಗಳ ಕೈ ಇದು. ಸೊ ಅಜ್ಜಿಗೆ ಈಗ 90 ವರ್ಷ ಹತ್ತತ್ರ ಆಗಿದೆ. ಸೊ ಬಹಳಷ್ಟು ಆಸ್ತಿ ಮಾಡಿದರು, ಮಕ್ಕಳನ್ನೆಲ್ಲ ಒಂದು ದಡಕ್ಕೆ ಸೇರಿಸಿದ್ರು. ಆದರೂ ಕೂಡ ಅವ್ರಿಗೆ ಈಗಲೂ ಕೂಡ ಹಲವಾರು ಟೆನ್ಷನ್ಗಳು ಇಲ್ಲಿ ಕಾಡ್ತಾ ಇದೆ. ಸೊ ಮಂಗಳಾನ ಪರ್ವತ ಕೂಡ ದಬಾವ್ ಅಂದರೆ ತೆಳ್ಳಗಾಗ್ಬಿಟ್ಟಿದೆ. ಯಾವುದೇ ರೀತಿಯ ಶುಕ್ರ ಪರ್ವತ ಅವ್ರಿಗೆ ಸರಿ ಇಲ್ಲ. ಸೊ ಹೀಗಾಗಿ ನಾವೇನು ಹೇಳ್ತೀವಿ, ವಯಸ್ಸಾಗಿರೋರ ಕೈಗಳಲ್ಲಿ ಅನಾಲಿಸಿಸ್ ಮಾಡೋದು ಕಷ್ಟ ಅಂತಲೇ ಹೇಳ್ಬೋದು. ಕೆಲವೊಮ್ಮೆ ಏನಾಗುತ್ತೆ, ಪ್ರಿಡಿಕ್ಷನಲ್ಲಿ ತಪ್ಪುಗಳು ಕೂಡ ಆಗಿಬಿಡ್ತವೆ. ಸೊ ನೀವು ಮುಂದೆ ದುಡಿತೀರಾ, ಆಸ್ತಿ ಮಾಡ್ತೀರಾ ಆ ಥರ ಅಂದಾಗ ನಗು ಬರುತ್ತೆ. ಬಟ್ ಇಲ್ಲಿ ಆಲ್ರೆಡಿ ಇವರೆಲ್ಲ ಥರದಾಗಿ ಆಸ್ತಿ ಮಾಡಿ ಎಲ್ಲನೂ ಮಾಡಿ ಗಳಿಸಿಟ್ಟಿದ್ದಾರೆ. ಒಳ್ಳೆ ಜನ ಬೆಂಬಲ ಕೂಡ ಇದೆ. ಅನೇಕ ಊರುಗಳನ್ನ ಸುತ್ತಿದ್ದಾರೆ. ಪತಿ ವಿಯೋಗ ಮಾತ್ರ ಅವರಿಗೆ ಬೇಗನೆ ಆಗಿದೆ. ಹಾಗಾಗಿ ಅವ್ರಿಗೆ ಆ ಸುಖ ಇಲ್ಲ. ಮನೆ, ಆಸ್ತಿ, ಹೊಲ, ಜಮೀನು ಈ ಥರದ್ದೆಲ್ಲ ಮಾಡಿದ್ದಾರೆ. ಹಾಗಾಗಿ ವಯಸ್ಸಾಗಿರೋರ ಕೈಗಳನ್ನ ನಾವು ಹೆಚ್ಚಾಗಿ ನೋಡೋಕ್ಕೆ ಹೋಗಲ್ಲ. ಮತ್ತು ಚಿಕ್ಕ ಮಕ್ಕಳ ಕೈಗಳನ್ನೂ ಕೂಡ ನೋಡಬಾರ್ದು. ಯಾಕೆಂದರೆ ಮಗುವಿನ ಕೈ ರೇಖೆಗಳು ಬೆಳೀತಾ ಇರ್ತವೆ. ಹಾಗಾಗಿ ಒಂದೇ ಸಲಿಗೆ ಡಿಸೈಡ್ ಮಾಡೋಕ್ಕಾಗಲ್ಲ ಅಥವಾ ಹೇಳಲಿಕ್ಕೂ ಆಗಲ್ಲ. ಈ ಕೈ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ಥರ ನೀವು ನಿಮ್ಮ ಪರಿಚಯದವ್ರ ಕೈಗಳು ನೋಡ್ಕೋಬೋದು, ಅಥವಾ ನಿಮ್ಮ ಕೈಗಳು ನಿಮ್ಮ ಮನೆಯವ್ರ ಕೈಗಳು ನೋಡ್ಕೊಳ್ಳಿ. ಏನು